ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಮ್ಮ ಮನೆ ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಸೊ ಎಂಟ್ರೆನ್ಸ್ ಬಂದು ಈ ಥರ ಗಿಡಗಳೆಲ್ಲ ಇದ್ದಾವೆ. ಇದು ಪಾರಿಜಾತ ಗಿಡ ಅಂದರೆ ನಾರಾಯಣನ ಫೇವ್ರೆಟ್ ಹೂವು ಅಂತಾರಲ್ಲ, ಅದು ಪಾರಿಜಾತ ಗಿಡ. ಸೊ ಇದು ಮೆಹಂದಿ, ಇದು ದಾಸವಾಳ, ಅದು ಫೇವ್ರೆಟ್ ಹೂವು. ಇದು ದಾಳಿಂಬೆ ಗಿಡ, ಮತ್ತು ಬ್ರಹ್ಮಕಮಲ ಅಂದರೆ ನಮ್ಮ ಶಾರ್ಟ್ಸ್ನಾಗ ಒಂದ್ಸಲ ಅಪ್ಲೋಡ್ ಮಾಡಿದ್ದೆ. ಇದು ಬ್ರಹ್ಮಕಮಲ ಗಿಡ. ಅದೊಂದು ಟೈಮ್ ಬರ್ತದೆ, ಅವಾಗಷ್ಟೇ ಹೂವು ಬಿಡೋದು. ಸೊ ಇವು ಮೊನ್ನೆ ರೀಸೆಂಟಾಗಿ ಹಾಕಿರೋ ಗಿಡಗಳು, ಹೂವು ಬಿಡ್ತಾವೆ ಚೆನ್ನಾಗಿ ಅದರಲ್ಲೂ. ಮತ್ತು ಇದು ಬನ್ನಿ ನಾನು ತೋರಿಸ್ತೀನಿ. ಇದು ಅರಿಶಿಣ ಗಿಡ. ಇದರಲ್ಲಿ ಹೂವು ಬಿಟ್ಟಿದೆ. ಮತ್ತು ಅಲೋವೆರಾ ಗಿಡ. ಈ ಕಡೆ ಒಂದು ಗೇಟು, ಆ ಕಡೆ ಒಂದು ಗೇಟು, ಅಲ್ಲೊಂದು ಗೇಟು, 3 ಗೇಟು ಮಾಡಿಸಿದ್ವಿ. ಯಾಕೆ ಮಾಡಿಸಿರಿ? ಯಾಕಂದರೆ ದನಗಳೆಲ್ಲ ಒಳಗೆ ಬರ್ತಾವ, ಗಿಡಗಳನ್ನೆಲ್ಲ ಕೆಡಿಸ್ತಾವ ಅಂತ ಗೇಟ್ ಮಾಡ್ತೀವಿ. ಮತ್ತು ಇನ್ನೊಂದು ಮೇನ್ ರೀಸನ್ ಏನಂದ್ರೆ ನಮ್ಮ ಸಿಹಿಗೋಸ್ಕರ ಮಾಡ್ತೀವಿ. ಇಲ್ಲಿ ಮಾಡ್ತದೆ ಅದೇ ಕೆಲಸ. ಗೇಟ್ ಮಾಡಿಸಿದ್ರು ಕೂಡ ಹೋಗ್ತಾವೆ. ಬಾ ಆಯಿತಾ. ನೆಕ್ಸ್ಟ್ ಬಂದರೆ ಇಲ್ಲೊಂದು ಸ್ಕೂಟಿ, ಇದು ಡಕೋಟಾ ಸ್ಕೂಟಿ. ಇದು ವರ್ಕ್ ಆಗಲ್ಲ, ಇವಾಗ ಸುಮ್ಮನೆ ನಿಂತದಷ್ಟೇ. ರಿಪೇರಿ ಮಾಡಿಸ್ಬೇಕು. ಬಾಮ ಇಲ್ಲಿ ಬಟ್ಟೆ ಸಾಮಾನು ಏನಾದರೂ ವಾಶ್ ಮಾಡ್ಕೊಳೋದಕ್ಕೆ ಅದು. ಬಟ್ ಇಲ್ಲಿ ನಾವು ವಾಶ್ ಮಾಡಲ್ಲ, ಬಟ್ಟೆ ವಾಷಿಂಗ್ ಮಿಷಿನಲ್ಲಿ ಹಾಕ್ತೀವಿ, ಸಾಮಾನು ಅಲ್ಲಿ ಒಳಗೆ ಸಿಂಕ್ ಅಲ್ಲೇ ತೊಳ್ಕೊಂಬಿಡ್ತೀವಿ. ಬಾಮ ಇಲ್ಲಿ ಹೊರಗೆ ಆಯಕ್ಕೆ ಕುತ್ಕೊಳಕ್ಕೆ ಒಂದು ಮಂಚ, ಅಲ್ಲಿ ನಮ್ಮ ಅಜ್ಜಿ ಕುಂತಿರೋದು. ತುಳಸಿ ಗಿಡ ಅಂತೂ ಸೂಪರಾಗಿ ಬೆಳೆದಿದೆ. ತುಳಸಿ ಗಿಡ. ಈ ಪೇಂಟ್ ಎಲ್ಲ ನಾನೇ ಮಾಡೀನಿ, ಬಟ್ ಹೋಗ್ಬಿಟ್ಟತಿ, ಇನ್ನೊಂದ್ಸಲ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಮೇಲೆ ಹೋಗೋದು, ಮೇಲೆ ಒಂದು ಮನೆ ಐತೆ, ಮೇಲೆ ಹೋಗೋದು. ಆಮೇಲೆ ಈ ಕಡೆ ವಾಶ್ರೂಮು. ಇಲ್ಲಿ ಕೂಡ ಶೋಕಿ ಅಂದರೆ ಇಲ್ಲಿ ಮನಿ ಪ್ಲ್ಯಾಂಟು ಮತ್ತು ಇದು ಸ್ನೇಕ್ ಪ್ಲ್ಯಾಂಟು, ಇವೆರಡೇ ಇದಾವ. ಸೊ ಎಂಟ್ರೆನ್ಸ್ ನಮ್ಮ ಮನೆಗೆ ವೆಲ್ಕಮ್ ಎಲ್ರಿಗೂ. ಫಸ್ಟು ಲೈಟ್ಸ್ ಎಲ್ಲ ಆನ್ ಮಾಡಿ. ಮೇಲೆ ನೋಡ್ರಿ, ಮೊನ್ನೆ ರೀಸೆಂಟಾಗಿ ಹಾಕ್ಸಿರೋದು ಇದೆಲ್ಲ. ಚೆನ್ನಾಗಿದೆನಾ? ರಿನೋವೇಟ್ ಆಗಿರೋದು. ಹಾಂ, ಹಂಗೆ ಬನ್ನಿ. ಸೊ ಇವೆಲ್ಲ ನಾನು ಮೀಶೋದಲ್ಲಿ ಆರ್ಡರ್ ಮಾಡಿರೋದು. ಸೊ ಇದು ಚೆನ್ನಾಗಿದೆನಾ? ನಂಗೆ ಇಷ್ಟ ಆಗಿ ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ. ಅಂದರೆ 2 ಸೈಡ್ ನವಿಲೈತೆ, ಕೊಳಲ್ಲಿ ಹಿಡ್ಕೊಂಡಿರೋ ಕೃಷ್ಣ ಹಿಡ್ಕೊಂಡಿರೋ ಟೈಪು. ಮತ್ತು ಇದು ಸುಮ್ಮನೆ ಶೋಕಿಗೆ. ಮಿಡಿಲು ನನ್ನ ಫೇವ್ರೆಟ್ ಗಣೇಶ. ಮತ್ತು ಈ ಪಿಕಾಕ್ ಅಂತೂ ಕಲರ್ ಕಾಂಬಿನೇಷನ್ ಎಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಸೊ ಇದು ಮತ್ತು ಕೆಳಗ ಗಣೇಶ. ಇದು ರಾಮ, ಅಯೋಧ್ಯೆ ರಾಮ ಇರೋದು. ಇದು ಕುಂಭಮೇಳಕ್ಕೆ ಹೋಗಿದ್ರು ನಮ್ಮ ಮನೆಯವರು. ಸೊ ಅವಾಗ ತಂದಿದ್ದು ಅಯೋಧ್ಯದಲ್ಲಿ ರಾಮನ. ಮತ್ತು ಇದು ಡುಮ್ಮಣ್ಣ, ಗೊತ್ತಲ್ಲ, ದುಡ್ಡು ಕೊಡೋ ಡುಮ್ಮಣ್ಣ, ಕುಬೇರ. ಅವೆರಡು ಗೊಂಬೆ ನನ್ನ ಫೇವ್ರೆಟ್ ಗಣೇಶಗಳು. ಸೊ ಇದು ನಮ್ಮ ಶೋಕೇಶ್, ಅಂದರೆ ನಾನು ಈ ಥರ ಡೆಕೋರೇಟ್ ಮಾಡೀನಿ. ಮೇಲೆ ಹೂವಾಗ್ಲು, ಇದು ಬಳ್ಳಾರಿಯಲ್ಲೇ ತೊಗೊಂಬಂದಿದ್ದು ನಾವು. ಮತ್ತು ಅದು ತಿರುಪತಿಯಲ್ಲಿ ತಂದಿರೋದು, ಮಿಡಿಲ್ ಇರೋದು. ಅದು ಎಷ್ಟು ಚೆನ್ನಾಗಿದೆ ಸೊ ಗೈಸ್, ಅದು ಎಷ್ಟು ಚೆನ್ನಾಗಿದೆ ತೋರಿಸ್ತೀನಿ ನಿಮಗೆ. ಸೊ ಆ ಥರ ತಿರುಗ್ತದೆ. ಕಾಪಿರೈಟ್ ಬರ್ತದೆ ಏನೋ ಗೊತ್ತಿಲ್ಲ ಗೈಸ್ ನಮಗೆ, ಸುಮ್ಮನೆ ಆನ್ ಮಾಡೀವಿ. ಸೊ ಅಲ್ಲಿ ನಮ್ಮ ಸಿಹಿ ಬರ್ಡೇಗೆ ಮೇಘ, ನನ್ನ ಫ್ರೆಂಡ್ ಮೇಘ ಗೊತ್ತಿರುತ್ತೆ ನಿಮಗೆ, ಅವಳು ನಂಗೆ ಸಿಹಿ ಗಿಫ್ಟ್ ಕೊಟ್ಟಿರೋದು. ಅದು ಅಂದರೆ ಫಸ್ಟ್ ಮಂತಿಂದ 12 ಮಂತ್ ತನಕ ಫೋಟೋಶೂಟ್ ಮಾಡಿಸಿದ್ವಿ ನಾವು, ಮಂತ್ ವೈಸು. ಸೊ ಅದು ಸುತ್ತ ಹಾಕಿ ಮಿಡಿಲ್ ನಮ್ಮಿಬ್ಬರಿಗೆ ಹಾಕಿ ಕೊಟ್ಟಾಳ. ನೆಕ್ಸ್ಟ್ ಬಂದು ಇಲ್ಲಿ ಗಣೇಶ, ಮತ್ತೆ ಗಣೇಶನೇ ಜಾಸ್ತಿ ನೋಡ್ಬೋದು ನೀವು. ನೆಕ್ಸ್ಟ್ ಇಲ್ಲಿ ಬಂದು ಕೆಳಗೆ ಬಂದರೆ ಗೈಸ್,
ಇವು 3 ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿರೋದು. ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡು ಮಾಡೀನಿ. ಚೆನ್ನಾಗೈತಾ ಏನು ಕಮೆಂಟ್ ಮಾಡಿ. ಸೊ ಇಲ್ಲಿ ಬಂದರೆ ನಾನು ಸುಂದರಿ ಕಾಣಿಸ್ತಾಳೆ ಫೋಟೋ ಫ್ರೇಮಲ್ಲಿ. ಅಂದರೆ ನಮ್ಮ ಮಗಳು ಚಿರಸ್ವಿ ಅಂತ ಗೊತ್ತಿರುತ್ತೆ ನಿಮಗೆ. ಸೊ ಇಲ್ಲಿ ಫ್ಲವರ್ಸ್ ಇವು ಮೊನ್ನೆ ಹುಲಿಗಿಗೆ ಹೋದಾಗ ತೊಗೊಂಬಂದಿದ್ವಿ. ಅದರೊಳಗೆ ಇಟ್ಟರೆ ಜಾತ್ರೆ ಕಾಣಿಸ್ತತೆ ಅಂತ ನಾನು ಸೈಡ್ ಇಟ್ಟೀನಿ. ಸೊ ಇದಿಷ್ಟು ಈ ಪಾರ್ಟ್ ಈ ಕಡೆ ಸೈಡ್ ಆಯಿತಾ. ನೆಕ್ಸ್ಟು ಬಂದರೆ ಈ ಕಡೆ ಇವನ್ನ ಮೀಶೋದಲ್ಲೇ ಆರ್ಡ್ರ್ ಮಾಡಿರೋದು. ಸೊ ಈ ಬರ್ಡ್ಸ್ ಎಲ್ಲ ಚೆನ್ನಾಗಿದೆನಾ. ಮೀಶೋ ಅಂಬಾಸಿಡರ್, ಮೀಶೋ ಮಹಾರಾಣಿ. ಈ ಹುಡುಗಿ ಬರೀ ಇಂಥ ಕೆಲಸ ಅವ್ವ ಬಡಿತಾಳೆ ನೋಡಿ ನಿನ್ನ ಯಮ್ಮ. ಸೊ ಅಲ್ಲಿ ಇದು ನಮ್ಮ ಮನೆಯವರು ಡ್ಯೂಟಿಗೆ ಹೋದಾಗ ಹಾಕ್ಕೊಂಡೋಗೋ ಬ್ಯಾಗು. ಸೊ ಇದು ಹೆಲ್ಮೆಟ್ ಅಲ್ಲಿ ಇಟ್ಟತೆ. ಈ ಕಡೆ ಸೈಡ್ ಇದು ಸೋಫಾ. ಆಯಿತಾ. ಸೊ ಈ ಕಡೆ ಸೈಡ್ ಬಂದು ಇದನ್ನು ನಾನು ಗೊತ್ತಲ್ಲ ಅಲ್ಲೇ ಚೆನ್ನಾಗಿದೆನಾ. ಗೈಸ್ ಇನ್ನೊಂದು ಇಂಪಾರ್ಟೆಂಟ್ ಹೇಳೋದೇ ಮರ್ತ್ಬಿಟ್ಟೆ ನಾನು. ಅದೇನಂದರೆ ನಾವು ಗ್ಲಾಸ್ ಕವರ್ ಬರ್ತಾವಲ್ಲ, ಸೊ ಅದರಿಂದ ಇದೆಲ್ಲ ಕವರ್ ಮಾಡಿದ್ದು. ಇಲ್ಲಾಂದರೆ ಅದು ಇದು ಅದರೊಳಗೆಲ್ಲ ಇಟ್ಬಿಡ್ತಾರೆ ನಮ್ಮ ಮನೆಯವರು. ಸೊ ಅದಕ್ಕೆ ಅದೆಲ್ಲ ಕವರ್ ಮಾಡೀವಿ. ಮತ್ತು ಈ ಸೈಡೆಲ್ಲ ಪ್ಲಾಸ್ಟರ್ ಹಾಕಿ ಎಲ್ಲ ಕವರ್ ಮಾಡೀವಿ. ಗ್ಲಾಸ್ ಹಾಕ್ಸೋಣ ಅಂತಿದ್ವಿ, ಅದು ಲೇಟ್ ಆಗ್ತದೆ ಅಂದರು. ಸೊ ಅದಕ್ಕೆ ಹಿಂಗೆ ಎಲ್ಲ ಕವರ್ ಮಾಡಿದ್ವಿ. ಅಂದರೆ ಲೇಟ್ ಆಗೋದಲ್ಲ, ನೀಟಾಗಿ ಕಾಣಲ್ಲ ಅಂತಂದ್ರೆ ಅದು ಮಾಡಿದ್ದಕ್ಕೂ ಸರಿ ಇರಲ್ಲ ಅಂತಂದಿದ್ದಕ್ಕೆ ಹಂಗೆ ಓಪನ್ ಬಿಟ್ಟಿತ್ತು ಅದು. ಮತ್ತೆ ಹೇಳಿದ್ವಿ ಗ್ಲಾಸ್ ಹಾಕ್ರೆ ಅಂತ, ಲುಕ್ ಕಾಣಲ್ಲ ಅಂತಂದ್ರು ಗ್ಲಾಸ್ ಹಾಕಿದ್ರೆ. ಸೊ ಅದಕ್ಕೆ ಹಂಗೆ ಬಿಟ್ಬಿಟ್ಟಿದ್ರು. ಅದು ನಾವು ಈ ತರ ವೈಟ್ ಶೀಟ್ ತಗೊಂಡು ಕವರ್ ಮಾಡೀವಿ. ನಮ್ಮ ಐಡಿಯಾ ಇಷ್ಟ ಆಯ್ತಾ ನಿಮ್ಗೆ? ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸೊ ಈ ಕಡೆ ಬಂದು ಇದು ಆಫೀಸಲ್ಲಿ ಕೊಟ್ಟಿದ್ದು ಗೈಸ್. ಇದು ಸೊಸೈಟಿಯಲ್ಲಿ ನಮ್ಮ ಅಜ್ಜಿ ಕೊಟ್ಟಿದ್ದು. ಆದ್ರೆ ಕೇಬಿ ಒಳಗೆ ಯಾರು ಕೆಲಸ ಮಾಡ್ತಾರಲ್ಲ ಅವ್ರ ಮನೆ ಒಳಗೆಲ್ಲ ನೋಡ್ಬೋದು ಇಂಥದ್ದು ನೀವು. ಇಲ್ಲಿ ಕ್ಯಾಲೆಂಡ್ರು. ಸೊ ಇದೂ ನಾನು ಮೀಶೋದಲ್ಲೇ ತರಿಸಿದ್ದೆ. ಇದು ಫೋನ್ ಇಡೋದಕ್ಕೆ, ಇಲ್ಲಿ ಚಾರ್ಜ್ ಇಟ್ಟು ಫೋನ್ ಇಡೋದಕ್ಕೆ ಇದಿರೋದು. ಸೊ ಇಲ್ಲಿ ಒಂದು ಮಿರರ್, ಇದು ಫುಲ್ ಲಾಂಗ್ ಮಿರರ್, ಫುಲ್ ನೋಡ್ಕೊಳೋದಕ್ಕೆ. ಸೊ ಗೈಸ್ ಇಲ್ಲಿ ಬಂದರೆ ಇಲ್ಲಿ ಇನ್ವರ್ಟರ್ ಇಟ್ಟೀವಿ. ಸೊ ಇಲ್ಲಿ ನರಿಗಳು ನನ್ನನ್ನು ನೋಡಿ ಯೋಗ ಬರುತ್ತೆ, ಯೋಗ ರಾಣಿಗಳು ನೀವು ನೋಡ್ಬಿಡ್ರಿ ಗೈಸ್. ಇಲ್ಲಿ ನಾವು ಇದನ್ನ ತಿರುಪತಿಯಲ್ಲಿ ತಗೊಂಬಂದಿದ್ವಿ. ಕೀಗಳೆಲ್ಲ ಹಾಕೋದಕ್ಕೆ ತಗೊಂಬಂದಿದ್ವಿ ಗೈಸ್. ಹಂಗೆ ಇಲ್ಲೊಂದು ಚೇರ್ ಇರುತ್ತೆ, ಯಾವಾಗಲೂ ನಮ್ಮ ಮಾಮ ಕೂಡೋದಿದೆ, ಅಲ್ಲಿ ಕೂತು ಟಿವಿ ನೋಡ್ತಿರ್ತಾರೆ. ಮತ್ತೆ ಇದು ನಮ್ಮ ಸಿಹಿದು ತೊಟ್ಟಿಲು. ಅದೇ ಆವಾಗ ಆ ಟೈಪ್ ಎಲ್ಲ ತರಿಸ್ತಿದ್ರಲ್ಲ, ತಂದು ಸುಮ್ಮನೆ ಮೂಲ ಬಿಸಾಕ್ತಿದ್ವಿ. ಅದಕ್ಕೆ ನಾನು ಹೊಸ ಟೈಪ್ ಬಂದಿದ್ವು ಕೇಳಿ ಬಳ್ಳಾರಿಯಲ್ಲಿ ತಗೊಂಬಂದಿದ್ವಿ. ಇದಂತೂ ಭಾರಿ ಯೂಸ್ ಆಗ್ತದೆ ಗೈಸ್. ಅಂದರೆ ನಾವೆಲ್ಲನೋ ಕುತ್ಕೊಂಡು ಹಾಗೆ ತೂಕೊಂತಿರ್ಬೋದು. ಅದು ತೊಟ್ಟಿಲು ಮಗ್ಸ್ತಾರಲ್ಲ, ಮಂಚಕ್ಕೆ ತೊಟ್ಟಿಲು ಕಟ್ಟಿ ಮಗ್ಸ್ತಾರಲ್ಲ, ಸೇಮ್ ಅದೇ ಟೈಪ್ ಇದು. ಸೊ ಇದು ನೆಕ್ಸ್ಟ್ ಬಂದು ಇಲ್ಲಿ ನೋಡ್ಬೋದು ನೀವು, ಎಷ್ಟು ಕ್ಯೂಟ್ ಆಗಿದೆ. ಶುಭ ಲಾಭ ಅಂತ ಇದೊಂದು. ಮತ್ತೆ ಇದನ್ನು ತಿರುಪತಿಯಲ್ಲಿ ತಗೊಂಬಂದಿದ್ದು ನಾವು. ಆಮೇಲೆ ಅಲ್ಲಿ ದೇವ್ರ ಫೋಟೋ ಹಾಕಿದೆ 2. ಅದು ಫುಲ್ಲು ಉದ್ದ ಇದ್ವು ದೇವ್ರ ಫೋಟೋಸ್ ಇನ್ನೂ ಇದ್ದಾವೆ, ಹಾಕಿಲ್ಲ ನಾವು ಅಂದರೆ ಚೆನ್ನಾಗಿ ಕಾಣಿಸಲ್ಲ ಅಂತ. ಮತ್ತೆ ಎಲ್ಲರೂ ಫೋಟೋ ಫ್ರೇಮ್ಸ್ ಅದಾವ, ಅವನ್ನ ಹಾಕಿಲ್ಲ, ಅವೆಲ್ಲ ಮೂಲೆಗೆ ಇಟ್ಬಿಟ್ಟಿವಿ. ನೆಕ್ಸ್ಟ್ ಹಿಂಗೆ ಬಂದರೆ ಅಲ್ಲೇ ನಮ್ಮ ತಾತ ಅಜ್ಜಿ ಇದಾರಲ್ಲ, ಅವ್ರ ಹಸ್ಬೆಂಡು, ಇವು ಲಕ್ಷ್ಮಣ ಅಂತ ತಾತ. ಮತ್ತು ಅವರು ನಮ್ಮ ಮಾಮ ಇದಾರಲ್ಲ, ಅವರು ಅಮ್ಮ ಅಜ್ಜಿ ಸೇಮ್ ಚೈತ್ರ ಥರ ಇಲ್ಲ, ಚೈತ್ರ ಸೇಮ್ ಅಜ್ಜಿ ಥರ ಹುಟ್ಟಿರೋದು. ಗೈಸ್ ಮೇಲೆ ನೋಡ್ರಿ, ಮೇಲೆ ಫುಲ್ ಕವರ್ ಮಾಡಿಸಿದೀವಿ. ಅಂದರೆ ಇವು ಅವೇನಂತಾರ ಗರಂಡರ್ಸ್, ಅವೆಲ್ಲ ಗರಂಡರ್ ಇತ್ತು. ಸೊ ಅದೆಲ್ಲ ಕವರ್ ಮಾಡಿಸಿರೋದು. ಮತ್ತು ಇವೆಲ್ಲ ಕಬೋರ್ಡ್ ಮಾಡಿಸಿರೋದು, ರೀಸೆಂಟಾಗಿ ಮಾಡಿಸಿರೋದು ಇದೆಲ್ಲ ಕಬೋರ್ಡ್. ಮತ್ತು ಇಲ್ಲಿ ನನ್ನ ಬಟ್ಟೆ ಅಂದರೆ ನಾವು ಈಗ ಮೇಲೆ ಹಿಂಗೆ ಹಾಕ್ತೀವಿ. ನಾನು ವೀಡಿಯೋಗೋಸ್ಕರ ಅಷ್ಟೇ ಜಸ್ಟ್ ಇವಾಗ ಕೆಳಗೆ ಹಾಕಿದ್ದೆ. ಹಿಂಗೆ ಹಾಕೋದು ಕೆಳಗೆ ಹಾಕ್ಬಿಟ್ರೆ ತಗೊಂಡು ಆಟ ಆಡ್ಕೊಂತೆಲ್ಲ ಕಿತ್ತಿಬಿಡ್ತಾಳೆ. ಸೊ ಇಲ್ಲಿ ನಂದು ಚೈತ್ರದು ಸೌಜನ್ಯದ 3 ಡ್ರೆಸ್ ಇಲ್ಲಿ ಬಂದು ಇವರು ಟೀ ಶರ್ಟು, ಪ್ಯಾಂಟು ಮತ್ತು ಟವಲು ಇಲ್ಲಿ ಎಲ್ಲ.
ಸೊ ಗೈಸ್ ಇದನ್ನ ಡೈಲಿ ಓದ್ಬೇಕಂತೆ, ಅಂದ್ರೆ ಮೋಟಿವೇಟ್. ಐ ಆಮ್ ಹ್ಯಾಪಿ, ಐ ಆಮ್ ಹೆಲ್ತಿ, ಐ ಆಮ್ ಸ್ಟ್ರಾಂಗ್, ಐ ಆಮ್ ಕಾನ್ಫಿಡೆಂಟ್, ಐ ಆಮ್ ಸಕ್ಸಸ್ಫುಲ್, ಐ ಅಟ್ರಾಕ್ಟ್ ಆಪರ್ಚುನಿಟಿ, ಐ ಆಮ್ ಸಕ್ಸಸ್ಫುಲ್, ಐ ಅಟ್ರಾಕ್ಟ್ ಪಾಸಿಟಿವಿಟಿ, ಐ ಆಮ್ ಎನಫ್. ಅಂದ್ರೆ ಇದನ್ನ ಡೈಲಿ ಒಂದ್ಸಲ ಓದ್ಬೇಕಂತೆ, ಅದಕ್ಕೆ ನಾನು ತರ್ಸೀನಿ ಡೈಲಿ ಓದೋಣಂತ. ಮತ್ತೆ ಇದು ಬಂದು ಲೈಸ್ ಈ ಥರ ಇಟ್ಕೊಳೋದು. ಎಲ್ಲಿದೆ? ಇದು ತಿರುಪತಿ ಅಂತ ತಗೊಂಡಿದ್ದು. ನೆಕ್ಸ್ಟು ಇಲ್ಲಿ ಒಂದು ಇದು ಉಳಿದಿತ್ತು, ಅದಕ್ಕೆಲ್ಲ ಹಾಕಿರಿ. ಇದು ಸಿಹಿ ನೋಡ್ತಿರ್ತಾಳೆ, ನೋಡಿ ಹಣ್ಣು ಆ್ಯಪಲ್ ಬನಾನ ಅಂತ ಇರ್ತಾಳೆ, ಸೊ ಅದಕ್ಕೆ ಎಲ್ಲ ಹಾಕಿದ್ದೀನಿ. ಮತ್ತು ಇಲ್ಲಿ ರೈಸ್ ಕುಕ್ಕರ್ ಇಟ್ಟೇನಿ. ಈ ಕಡೆ ಏನಿಲ್ಲ, ಈ ಕಡೆ ಏನಾದ್ರು ಮಾಡಬೇಕು ರೀ. ಸೊ ಗೈಸ್, ನಮ್ಮ ಸಿಹಿ ಬಟ್ಟೆ ಎಷ್ಟು ಚೆನ್ನಾಗಿ ಮಾಡಿಸು, ಒಂದು ಸ್ವಲ್ಪ ಹೊತ್ತಿಗೆ ಹಿಂಗಾಗಿರ್ತಾವೆ. ಆಯ್ತಾ? ಈಗ ಬೆಡ್ರೂಮು. ಸೊ ಇದು ಬೆಡ್ರೂಮು. ಅದು ಗೊಂಬೆ ನಮ್ಮ ಅಣ್ಣ ಮುರುಳಿ ಅಂತ, ಅವರು ನಮ್ಮ ಸಿಹಿ ಬರ್ತಡೇ ಗಿಫ್ಟ್ ಕೊಟ್ಟಿದ್ದು. ಸೊ ಇಲ್ಲಿ ಸ್ಟೋರೇಜ್ ಬಾಕ್ಸ್, ಸ್ಟೋರೇಜ್ ಅಂತ ಮಾಡಿಸಿದ್ವಿ ಗೈಸ್. ನಿಮ್ಗೆ ಐಡಿಯಾ ಇಷ್ಟ ಆಗಿದ್ರೆ ನೀವು ಮಾಡಿಸ್ರಿ. ಇಲ್ಲೆಲ್ಲ ಇದು ಹಾಕಿ ಸ್ಟೋರೇಜಿಗೆ ಮಾಡಿಸಿರೋದು. ಈ ಕಡೆ ಬಾ. ಓಕೆ ಗೈಸ್, ವೆಲ್ಕಮ್ ಟು ಮೈ ಫೇವ್ರೆಟ್ ಪ್ಲೇಸ್, ಅಂದರೆ ಕಿಚನ್. ಕಿಚನ್ನಿಗೆ ಬಂದರೆ ಫಸ್ಟ್ ನಿಮಗೆ ದೇವ್ರ ಮನೆ ಕಾಣಿಸ್ತದೆ, ದೇವರ ಮನೆ. ಓಕೆ, ನೆಕ್ಸ್ಟ್ ಬಂದು ಫ್ರಿಡ್ಜ್. ಇವೇಗಿದೆ ಮ್ಯಾಗ್ನೆಟ್. ನಂಗೆ ಇದೆಲ್ಲ ಕವರ್ ಮಾಡಬೇಕು ಅಂತ ಇಷ್ಟ. ಮ್ಯಾಗ್ನೆಟಿಂದ ಎಲ್ಗಾನ ಬೇರೆ ಪ್ಲೇಸ್ಗಳಿಗೆ ಹೋದಾಗ ತೊಗೊಂಬಂದು ಎಲ್ಲ ಕವರ್ ಮಾಡಬೇಕು. ಇದು ತಿರುಪತಿಯಲ್ಲಿ ತೊಗೊಂಬಂದಿದ್ವಿ, ಇಷ್ಟು ಕ್ಯೂಟ್ ಇದೆ. ಇನ್ನೊಂದೆರಡನ್ನ ತರಲಿಲ್ಲಲ್ಲ ಅನ್ಕೊತಿದ್ದೆ ನಾನು. ಮತ್ತು ಇವು ಮೀಶೋದಲ್ಲಿ ಆರ್ಡರ್ ಮಾಡಿದ್ದು. ಅಂದರೆ ಇವು ಸುಮ್ಮನೆ ಇವೇನು ಬುಕ್ಸಿಗೆ ಇರ್ತಾವಲ್ಲ ಅಟ್ಟೆ, ಕಾರ್ಡ್ಬೋರ್ಡ್ ಅದರಿಂದ ಮಾಡಿರೋದು. ಬಟ್ ಇದು ಒರಿಜಿನಲ್ ಚೆನ್ನಾಗೈತೆ. ಸೊ ಇದು ನಮ್ಮ ಫ್ರಿಡ್ಜ್, ಡಬಲ್ ಡೋರ್ ಫ್ರಿಡ್ಜು. ಇದರಲ್ಲಿ ನಾವು ಸದ್ಯಕ್ಕೆ ಏನು ಮಾಡಲ್ಲ. ಸಮ್ಮರ್ ಇದ್ದರೆ ಐಸು ಏನಾದರೂ ಮಾಡೋದು. ಬರೀ ಕವರ್ಗಳೇ ಕಾಣ್ತವೆ, ಇದಕ್ಕಂದ್ರೆ ನಮ್ಮ ಸಿಹಿ ಹಣ್ಣುಗಳು ಇರ್ತವೆ ಜಾಸ್ತಿ, ಸೊ ಅದಕ್ಕೆ ಕವರ್ಗಳು ಕಾಣ್ತವೆ. ಸೊ ಇಲ್ಲೆಲ್ಲ ನೀರು ಇಟ್ಟಿವಿ, ಅಂದರೆ ಫಿಲ್ಟರ್ದು ಹಾಕ್ಸಿಲ್ಲ, ಸೊ ಅದಕ್ಕೆ ನೀರು ಸ್ಟೋರೇಜು. ಮತ್ತು ಇದೆಲ್ಲ ಸಾಮಾನು. ಗೈಸ್ ಇದು ಎರಡು ಕರೆಂಟ್ ಒಲೆ, ಎರಡು ಒಲೆ ಕರೆಂಟ್ ಆಗಿ ಎರಡು ಬಂದಿದ್ದಾವೆ ಈ ಕರೆಂಟ್ ಒಲೆಗೆ. ಸೊ ಇದು ಮೀಶೋದಲ್ಲಿ ಆರ್ಡರ್ ಮಾಡಿದ್ದು ನಾವು. ಎಷ್ಟಿದು ಪ್ರೈಸು? 2,500 2,500 ಏನಿರಬೇಕು. ಬಟ್ ಚೆನ್ನಾಗಿ ಕೆಲಸ ಮಾಡ್ತಾಯಿತ್ತು ಫಸ್ಟು, ಇವಾಗ ಹೋಗ್ಬಿಟ್ಟೈತೆ. ಅಂದರೆ ಅಷ್ಟು ಈಟ್ ಬರಲ್ಲ ಅಷ್ಟು. ಆಮೇಲೆ ಇದು ನೋಡಿ ಇಷ್ಟು ಕ್ಯೂಟಾಗಿರೋದು, ನನಗೆ ಫೇವ್ರೆಟ್. ಇದು ಮನಿ ಪ್ಲ್ಯಾಂಟ್, ಅಂದರೆ ಕಿಚನಲ್ಲಿ ಪ್ಲ್ಯಾಂಟ್ಸ್ ಇಡಬೇಕಂತಾರಲ್ಲ, ಸೊ ಇನ್ನೂ ಪ್ಲ್ಯಾಂಟ್ಸ್ ತರಿಸಿ ಇಡಬೇಕು. ಇದು ಕೆಟ್ಟದ್ದು ನೋಡಬಾರ್ದು, ಕೆಟ್ಟದ್ದು ಮಾತಾಡಬಾರ್ದು, ಕೆಟ್ಟದ್ದು ಕೇಳಬಾರ್ದು. ಇದೇನು ಕೆಟ್ಟದ್ದು ನೋಡಬಾರ್ದು, ಮಾತಾಡಬಾರ್ದು, ಇದು ಕೇಳಬಾರ್ದು, ಯೋಚನೆ ಮಾಡಬಾರ್ದು. ಸೊ ಅದು. ನೆಕ್ಸ್ಟು ಬಂದರೆ ಗೈಸ್ ಇವೆಲ್ಲ ಉಪ್ಪು ಖಾರ ಮಸಾಲೆ ಐಟಮ್ಸ್ ಇಡೋದು ಬಾಕ್ಸ್ಗಳು. ಬಾಕ್ಸ್ ಎಲ್ಲ ಮೀಶೋದಾಗ ತರಿಸಿದ್ದು. ಮತ್ತು ನೆಕ್ಸ್ಟ್ ಇಲ್ಲಿ ಬಂದು ಅದು ಕಾಫಿ, ಟೀ ಪೌಡ್ರು, ಇದು ಶುಗರು, ಅದು ತುಪ್ಪ, ಸಿಹಿಗೆ ತುಪ್ಪ. ಸೊ ಇಲ್ಲಿ ಬಂದು ಆಯಿಲು. ನೆಕ್ಸ್ಟು ನಮಗೆ ಬಂದು ಇದನ್ನು ಮೀಶೋದಲ್ಲಿ ತರಿಸಿರೋದು. ಬಟ್ ಇದು ಚೆನ್ನಾಗಿ ಕೆಲಸ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಬಂದು ಇದನ್ನು ಮೀಶೋದಲ್ಲೇ ತರಿಸಿರೋದು. ಎಕ್ಸಾಸ್ಟ್ ಫ್ಯಾನ್ ಇಡ್ತೀವಿ ಚಿಕ್ಕದಾಗಿ. ಇಲ್ಲಿ ಉಪ್ಪು, ನೈಸ್ ಉಪ್ಪು ಮತ್ತು ದೊಡ್ಡ ಉಪ್ಪು, ಕಲ್ಲುಪ್ಪು. ಅಲ್ಲಿ ಹುಣಸೆಹಣ್ಣು, ಅಂದರೆ ಉಪ್ಪು ಮತ್ತು ಎಣ್ಣೆ ಒಂದೇ ತಲೆ ಇರಬಾರ್ದಂತೆ, ಸೊ ಅದಕ್ಕೆ ನಾನು ಇಲ್ಲಿ ಶಿಫ್ಟ್ ಮಾಡೀನಿ. ಫಸ್ಟ್ ಅಲ್ಲಿ ಇಟ್ಟಿದ್ವಿ. ಸೊ ಆಯಿತಾ. ನೆಕ್ಸ್ಟ್ ಬಂದು ಇಲ್ಲಿ ಸಿಂಕು, ಇಲ್ಲೇ ಪಾತ್ರೆ ಎಲ್ಲ ತೊಳ್ಕೊಳೋದು, ಇಲ್ಲಿ ಸಿಂಕು. ಆಮೇಲೆ ಇದು ಕಟ್ ಮಾಡೋದು, ಇಲ್ಲಿ ಹಂಚಿದ್ವು ಎಲ್ಲ ಯೂಸ್ ಮಾಡ್ತಾ ಇದ್ವಿ ಇವತ್ತು. ಸೊ ಗೈಸ್ ಇಲ್ಲೇ ಬಂದರೆ ಇಲ್ಲಿ ಡಸ್ಟ್ಬಿನ್ನು ಮತ್ತು ಮುಸ್ರೆ ಬಕೆಟು ಇಟ್ಟಿವಿ. ಆಯ್ತಲ್ಲ. ಸೊ ಗೈಸ್ ಇಲ್ಲಿ ಬಂದು ಎಲ್ಲ ಐಟಮ್ಸ್ ಎಲ್ಲ ಇಡೋದು, ಎಲ್ಲ ಐಟಮ್ಸ್ ಅಂದರೆ ಮಿಕ್ಸಿ ಕಪ್ಪುಗಳು, ಅಲ್ಲಿ ಜೋಳ ಮತ್ತು ಗೋಧಿ ಹಿಟ್ಟು. ಸೊ ಅದು. ನೆಕ್ಸ್ಟು ಇಲ್ಲಿ ಬಂದು ಅಕ್ಕಿಗೆ ಇಷ್ಟು ದೊಡ್ಡ ಬಕೆಟ್ ಇಟ್ಟಿವಿ ನಾವು.
ಅಂದರೆ ನಮ್ಮ ಮನೇಲಿ ಜಾಸ್ತಿ ಅಲ್ಲ, ಜೊತೆ ಮನೆ ಬಿಟ್ಟು ಅಷ್ಟೇ ಗೈಸ್. ಇಷ್ಟೇ ನಮ್ಮದೇನು ದೊಡ್ಡ ಅರಮನೆ ಅಲ್ಲ, ಚಿಕ್ಕ ಮನೆ ಅಷ್ಟೇ. ಓಕೆ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.